ರಾಜ್ಯದ ನಕ್ಸಲ್ ನಾಯಕನ ಎನ್ಕೌಂಟರ್ ಆಯಿತು. 6 ನಕ್ಸಲರು ಸಿಎಂ ಎದುರು ಶರಣಾಗಿದ್ದು ಆಯಿತು. ಈ ಎರಡೂ ಘಟನೆಗಳು ರಾಷ್ಟ್ರವ್ಯಾಪಿ ಬಹುಚರ್ಚಿತ ವಿಚಾರಗಳು ಆಗಿದ್ವು. ಇದೀಗ ಕಳೆದ ದಶಕಗಳ ಹಿಂದೆ ಬಲಿಯಾದ ಕುಟುಂಬಗಳು ಎರಡು ಬೆಳವಣಿಗೆಗಳಿಂದ ಆಕ್ರೋಶಗೊಂಡಿದ್ದಾರೆ. ಇದು ಗಿಮಿಕ್. ಕೊಂದವರಿಗೆ ಪಿಸ್ತೂಲಿನ ಮೂಲಕ ಉತ್ತರ ಕೊಡಬೇಕಿತ್ತು ಅಂತ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. 2008ರಲ್ಲಿ ನಕ್ಸಲ್ ಗುಂಡಿಗೆ ಬಲಿಯಾಗಿದ್ದ ಹೆಬ್ರಿಯ ನಡ್ಸಾಲು ಭೋಜಶೆಟ್ಟಿ ಪುತ್ರ ವಿಜಯ್ ಕುಮಾರ್ ಶೆಟ್ಟಿ ನೋವು ಮತ್ತು ಆಕ್ರೋಶದ ಮಾತುಗಳನ್ನಾಡಿದ್ದಾರೆ. 2008ರಲ್ಲಿ ನಕ್ಸಲರಾದ ಸಲೀಂ, ಮನೋಹರ್, ಆನಂದ್ ಮತ್ತು ವಿಕ್ರಮ್ ಗೌಡ ಶಿಕ್ಷಕರಾಗಿರುವ ಭೋಜಾ ಶೆಟ್ಟಿ ಅವರನ್ನ ಗುಂಡಿಕ್ಕಿ ಕೊಂದಿದ್ರು. ಚುನಾವಣೆಗೂ ಮುನ್ನ ನಡೆದ ಈ ಘಟನೆ ಭಾರೀ ಚರ್ಚೆಗೆ ಈಡಾಗಿತ್ತು. ಇದರ ಹಿಂದೆ ಪ್ರಭಾವಿ ಕಾಂಗ್ರೆಸ್ ನಾಯಕರು ಇದ್ರು ಅನ್ನುವ ಆರೋಪ ದೇಶವ್ಯಾಪಿಯ ಚರ್ಚೆಗೆ ಗ್ರಾಸವಾಗಿತ್ತು. ಬೈಲ್ನಲ್ಲಿ ವಿಕ್ರಮ್ ಗೌಡ ಹತ್ಯೆಯ ನಂತರ ಕರಾವಳಿ ಮತ್ತು ಮಲೆನಾಡಿನಲ್ಲಿ ಮತ್ತೆ ನಕ್ಸಲರ ಓಡಾಟ ಇದೆಯಾ ಅನ್ನುವಂಥ ಚರ್ಚೆಗಳಾಗ್ತಾ ಇತ್ತು. ವಾರದ ಹಿಂದೆ ನಡೆದಂತಹ ನಕ್ಸಲ್ ಶರಣಾಗತಿ ಬಗ್ಗೆ ಪರ ವಿರೋಧ ಚರ್ಚೆಗಳು ನಡೀತಾ ಇದೆ. 2008ರಲ್ಲಿ ಭೋಜಾ ಶೆಟ್ಟಿ ಅನ್ನುವಂತಹ ಒಬ್ಬ ಶಿಕ್ಷಕನ ಹತ್ಯೆ ಆಗ್ತದೆ. ಅದು ನಾಡ್ಪಾಲ್ನಲ್ಲಿ. ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಇವತ್ತಿನವರೆಗೂ ಕೂಡ ಯಾವುದೇ ಒಂದು ತಾರ್ಕಿಕ ಅಂತ್ಯಕ್ಕೆ ಪೊಲೀಸ್ ಇಲಾಖೆ ಹೋಗಿಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೃತ ಭೋಜಾ ಶೆಟ್ಟಿ ಅವರ ಪುತ್ರ ವಿಜಯ್ ಕುಮಾರ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಸರಿ, ನಕ್ಸಲ್ ಶರಣಾಗತಿ ಆಗುವಂಥ ಸಂದರ್ಭದಲ್ಲಿ ಪರವಿರೋಧ ಚರ್ಚೆಗಳಾಯಿತು. ಶರಣಾಗೋದು ಸರಿ ಅಂತೇಳಿ ಸಾಕಷ್ಟು ಜನ ಅದನ್ನು ಬೆಂಬಲಿಸಿದರು. ಅದು ತಪ್ಪು ಅನ್ನುವಂಥ ಮಾಹಿತಿಗಳು ಭಾಳಷ್ಟು ಬಂತು. ನಿಮ್ಮ ಅಭಿಪ್ರಾಯ ಏನು ಅಂತ? ಈಗ ನಕ್ಸಲ್ ಶರಣಾಗತಿ ಅದರಲ್ಲಿ ತಪ್ಪು ಸರಿ ಪ್ರಶ್ನೆ ಇಲ್ಲ. 100ಕ್ಕೆ 100 ತಪ್ಪೇ. ಅವ್ರಿಗೆ ಶರಣಾಗತಿ ಕೊಡಲಿಕ್ಕೆ ಇಲ್ಲ. ಶೂಟ್ ಆ್ಯಂಡ್ ಸೈಟ್ ಅಷ್ಟೇ. ತಪ್ಪು ಮಾಡಿದ್ರೆ ಶೂಟ್ ಮಾಡಲೇಬೇಕಷ್ಟೇ. ಅವ 4 ಜನ ಕೊಂದು ಬರ್ತಾನೆ, ಮತ್ತೆ 2 ದಿವಸ ಬಿಟ್ಟು ಬಂದು ಅವ ಶರಣಾಗ್ತಾನೆ. ಯಾವ ನ್ಯಾಯ ಇದು? ಈ ಸರ್ಕಾರದವರಿಗೆ ಏನು ಮಾಡಬೇಕಂತ ಗೊತ್ತಿಲ್ಲ. ಅವ್ರಿಗೆ ಅವ್ರಿಗೊಂದು ಶೋ ಬೇಕಷ್ಟೇ. ನಾವು ನಕ್ಸಲ್ ಶರಣಾಗತಿ ಮಾಡಿದೆವು ಅಂತೇಳಿ. ಆ ನಕ್ಸಲ್ ಹಿಂದ್ಗಡೆ ಯಾವಾಗ ಸ್ಟಾರ್ಟ್ ಆಯಿತು, ಅವ್ರು ಏನೆಲ್ಲ ಮಾಡಿದರು ಅವರೆಲ್ಲ ಮರೆತು ಬಿಟ್ಟಿದ್ದಾರೆ. ಒಂದು 10-12 ಜನ ಅವರೆಲ್ಲ ಶೂಟ್ ಮಾಡಿ ಕೊಂದಿದ್ದಾರೆ. ಏನು ನ್ಯಾಯ ಕೊಟ್ಟು ನಮ್ಮ ಸರ್ಕಾರ ಏನು ನ್ಯಾಯ ಕೊಟ್ಟಿದ್ದಾರೆ? ಕೇಳುವರಿಲ್ಲ ಅದನ್ನೆಲ್ಲ. ಈ ಸರ್ಕಾರ ಒಂದು 10 ನಿಮಿಷ ಅದೊಂದು ಯೋಚನೆ ಮಾಡಬೇಕೇ ಬೇಡವಾ? ಆಯಿತು, ನಾನು ಪೊಲೀಸ್ ಶರಣಾಗತಿ ಆಗೋದು ಇಲ್ಲ ಆದರೂ ಪೊಲೀಸ್ ಸ್ಟೇಷನಿಗೆ ಹೋಗೋದು ಅಥವಾ ಕೋರ್ಟಿಗೆ ಹೋಗೋದು ಇಲ್ಲ. ಇದು ಸಿ ಎಮ್ ಹತ್ರ ಹೋಗಿ ಶರಣಾಗತಿ ಆದ್ರೆ ಈ ನಕ್ಸಲ್ ಮಾಡಿಬಿಟ್ಟದ್ದು ಯಾರಾಗದೆ? ಸಿ ಎಮ್ ಪಾರ್ಟಿಯವರ್ಯಾ? ನೀವು 1 ವರ್ಷ ಕಾಡಲ್ಲಿರು, ನಾನು ಕರೆದಾಗ ಬಾ ಅಂತ ಹೇಳೋದಾ? ಏನು ಸರ್ಕಾರ ಹಾಗಾಯಿತು? 8ರ ಘಟನೆ ಯಾಕಾಯಿತು? ಹಾಗೆ ಏನಾಯಿತು ಅವತ್ತು ಸಣ್ಣದಾಗಿ ಹೇಳಿದ್ದಾರೆ? ನಾವೇನೋ ಪೊಲೀಸ್ ಮಾಹಿತಿ ಕೊಡ್ತೇವೆ, ಅವರೊಂದು ಆರೋಪ ಅಷ್ಟೇ. ಎಲ್ಲಿಯೂ ಪೊಲೀಸ್ ಮಾಹಿತಿ ಕೊಟ್ಟ ಬಗ್ಗೆ ನನಗೂ ಗೊತ್ತಿಲ್ಲ. ಆ ಸಂದರ್ಭ ಕಾಲ ರಾಜಕೀಯ ದ್ವೇಷಕ್ಕೋಸ್ಕರ ಮಾಡಿದ್ದಾರೆ. ಹಾಂ, ನಮ್ಮ ತಂದೆ ಬಿ ಜೆ ಪಿ ಒಟ್ಟಿಗೆ ಕೆಲಸ ಮಾಡ್ತಾ ಅವಾಗ. ಸರಿ ಮಾಡಿದ್ದ ಅವಾಗ. ಅದಕ್ಕೆ ನಾನು ಅವಾಗ ಸಿ ಒ ಡಿ ಬಂದಾಗ 100ಕ್ಕೆ 100 ಸಾಕ್ಷಿ ಕೊಟ್ಟಿದ್ದೇನೆ. ಯಾವೇ ಸಿ ಒ ಡಿ ಆಗಲಿ ಪೊಲೀಸ್ ಆಗಲಿ ನನ್ನ ಸಾಕ್ಷಿಯವರು ಸ್ಪಂದನೆ ಮಾಡಲಿಲ್ಲ. ಈ ವಿಕ್ರಮ್ ಗೌಡ ಸಾಯ್ಬೇಕೆ 1 ತಿಂಗಳು ಮೊದಲೇ ಕಡೆಲ್ಲ ಅವನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ನಾವು ಇಂಥ ಕಡೆ ಹೋಗಿದ್ದೀವಿ, ಆವಾಗ ರಾತ್ರಿ ಹೋಗಿದ್ದೀವಿ, ಯಾರು ನಮಗೆ ಫೋನ್ ಮಾಡಿದರು, ಹೀಗೆ ಬೈಕಲ್ಲಿ ಬರ್ತಾರಂತ ಹೇಳಿದರು, ಅವೆಲ್ಲ ಮಾಹಿತಿ ಕೊಟ್ಟಿದ್ದಾನೆ. ಇವಾಗ ಅದು ಕೊಟ್ಟೇನು ಪ್ರಯೋಜನ ಇಲ್ಲ. ಆ ವಿಕ್ರಮ್ ಗೌಡ ಮತ್ತು ಅವ ಸುರೇಶ್ ಅಂತಿದ್ದಾನೆ, ಅವನು ಸೇಮ್ ಮಾಹಿತಿ ಕೊಟ್ಟಿದ್ದಾನೆ. ಇದೇ ಮಾಹಿತಿ ನಾನು 15 ವರ್ಷ ಮೊದಲು ಹೇಳಿದ್ದೀನಿ ಅವರಿಗೆ. ಇದೇ ರೂಟಲ್ಲಿ ಬಂದರು, ಹೀಗೆ ಹೋದರು. ಇವರೆಲ್ಲ ಇಂತಿಂಥ ವ್ಯಕ್ತಿಗೆ ಅವರಿಗೆಲ್ಲ ವ್ಯವಸ್ಥೆ ಮಾಡಿ ಕೊಟ್ಟಿದ್ದಾರೆ, ಹೋಗಲಿಕ್ಕೆ ಬರಲಿಕ್ಕೆ ಫೋನ್ ಮಾಡಲಿಕ್ಕೆಲ್ಲ. ಅವಾಗ ನಮ್ಮ ಪೊಲೀಸ್ ಇದನ್ನು ಯಾರು ನಂಬಲೇ ಇಲ್ಲ. ಈಗ ನಿಮ್ಮ ತಂದೆಯವರ ಹತ್ಯೆಯಲ್ಲಿ ಭಾಗಿಯಾದವರಿಗೆ ಶಿಕ್ಷೆ ಆಯಿತಾ? ಅದಕ್ಕೆ ಕುಮ್ಮಕ್ಕು ಕೊಟ್ಟವರ ಕಥೆ ಏನೀಗ? ಏನೂ ಆಗಿಲ್ಲ, ಏನೂ ಶಿಕ್ಷೆ ಆಗಿಲ್ಲ ಅವ್ರಿಗೆ, ಯಾರಿಗೂ ಶಿಕ್ಷೆ ಆಗಿಲ್ಲ. ಹಾಂ, ವಿಕ್ರಮಗೌಡ ಇದ್ದಷ್ಟೇ, ಅವನಿಗೆ ಶಿಕ್ಷೆ ಆದ್ದಲ್ಲ ಅದು. ಆ ವಿಕ್ರಮಗೌಡ ಮಾಡಿದ ತಪ್ಪಿಗೆ ಆಗಿದ್ದು. ಅವ ಏನು ತುಂಬ ಎಲ್ಲ ಈಗ ಸರ್ಕಾರ ವಿರೋಧಿ ಏನು ಕೆಲಸ ಮಾಡಿದ್ದಾನೆ, ಪೊಲೀಸ್ ಅವನು ಹೊಡೆದ್ರು ಅಷ್ಟೇ, ಅವನಿಗೆ ಶಿಕ್ಷೆ ಆಗಿಲ್ಲ. ಒಂದು ವಿಕ್ರಮಗೌಡ, ಒಂದು ಸಲೀಮು, ಮತ್ತೊಂದು ಮನೋಹರ, ಆನಂದ, 4 ಜನ ಇದ್ದರು. ಹಾಂ, ಅವ್ರಿಗೆ ಸದ್ಯಕ್ಕೆ ಎಲ್ಲರೂ ಅವ್ರಿಗೆ ಬಿಟ್ಟಾಗಿ ಹೋಗಿದ್ದಾರೆ. ಅವರು ಜೀವಂತ ಯಾರು ಇಲ್ಲ. ಕುಮ್ಮಕ್ ಕೊಟ್ಟವ್ರಿಗೆ ಸರಿ ಇದ್ದಾರೆ ಅವರು. ಈ ವಿಕ್ರಮಗೌಡ ಮೊನ್ನೆ ಹೇಳಿದ್ದಾನೆ, ಯಾರು ಕುಮ್ಮಕ್ ಕೊಟ್ಟರು, ಹೇಗೆ ಕೊಟ್ಟರು ಎಲ್ಲ ಡೀಟೇಲ್ಸ್ ಹೇಳಿದ್ದಾವೆ. ಬಟ್ ಅವೇನು ಮತ್ತೆ ಕೋರ್ಟಿಗೆ ಬಂದು ನಾವೇನು ಸಾಕ್ಷಿ ಹೇಳೋದಿಲ್ಲ, ಸತ್ತ ಅಷ್ಟೇ. ನೋವು ನಾನು ಎಲ್ಲಿ ತಂದು ನನಗೆ ಹತ್ರ ಜೀವ ಉಂಟು, ಅಲ್ಲಿವರೆಗೆ ನಾವು ಕೆಲಸ ಮಾಡ್ತಿರು. ನೋವಿನ ಪ್ರಶ್ನೆ ಅಲ್ಲ ಸರ್ ಇದು. ಕ್ಯಾಮ್ರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ.